ದಾನ ಕೊಟ್ಟವನಿಗೆ ಪ್ರಚಾರ ಬೇಕಾ? ದಾನ ಧರ್ಮ ಮಾಡಿದ್ದಕ್ಕೆ ಇಲ್ಲೇ ಪ್ರಚಾರ ತಗೊಂಡ್ಬಿಟ್ರೆ ಅದರ ಫಲ ನಮಗೆ ಸಿಕ್ಕುವುದಿಲ್ಲ. ನಾವು ದಾನ ಧರ್ಮ ಮಾಡುವಂಥದ್ದು ಅದು ನಮಗೆ ಗುಪ್ತವಾಗಿ ನಮ್ಮ ಪುಣ್ಯಕ್ಕೆ ಜಮಾ ಆಗಲಿ ಅಂಥೇಳಿ. ನಾವೇನೊಂದು ಪಾಪ ಅಂತಕ್ಕಂಥದ್ದು ಒಂದು ಪುಣ್ಯ ಅಂತಕ್ಕಂಥದ್ದು 2 ಗಂಟು ಇರ್ತದಲ್ಲ, ಆ 2 ಗಂಟಲ್ಲಿ ಆ ಪುಣ್ಯ ಅನ್ನುವಂತಹ ಆ ಅಕೌಂಟ್ಗೆ ಜಮಾ ಆಗಲಿ ಅಂತ ಹೇಳಿಬಿಟ್ಟು ನಾವು ದಾನ ಧರ್ಮ ಮಾಡ್ತೀವಿ. ನಾವು ದಾನ ಧರ್ಮ ಮಾಡಿದ್ದನ್ನು ಅಲ್ಲೇ ಆ ಸ್ಪಾಟಲ್ಲಿ ಪ್ರಚಾರ ತೊಗೊಂಡ್ಬಿಟ್ರೆ ಅದರ ಫಲ ನಮಗೆ ಸಿಕ್ಕೋದಿಲ್ಲ. ನಾವು 2 ಥರದ ದಾನ ಧರ್ಮವನ್ನು ನಾವು ನೋಡ್ತೇವೆ. ಒಂದು ಪ್ರಚಾರಕ್ಕೋಸ್ಕರ ಮಾಡುವಂತಹ ದಾನ, ಇನ್ನೊಂದು ಗುಪ್ತ ದಾನ. ಈ ಪ್ರಚಾರಕ್ಕೋಸ್ಕರ ಮಾಡುವಂತಹ ದಾನದಿಂದ ಯಾರಿಗೂ ಕೂಡ ಯಾವತ್ತೂ ಕೂಡ ಫಲ ಸೇರೋದಿಲ್ಲ. ಪ್ರಚಾರಕ್ಕೆ ಅದು ಜಮಾ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ದಾನ ಧರ್ಮವನ್ನು ಗುಪ್ತವಾಗಿ ಮಾಡಬೇಕು. ಯಾರಿಗೂ ಗೊತ್ತಿಲ್ಲದಂಗೆ, ಅಂದರೆ ಯಾರಿಗೂ ಪ್ರಚಾರ ಮಾಡ್ದಂಗೆ ನಾವು ಮಾಡಬೇಕು. ಎಡಗೈಲಿ ಮಾಡಿದ್ದನ್ನು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಬಲಗೈಲಿ ಗೊತ್ತಾಗಿದ್ದು ಎಡಗೈ ಗೊತ್ತಾಗಬಾರ್ದು, ಈ ಎಡಗೈಲಿ ಮಾಡಿದಂತಹ ದಾನ ಧರ್ಮ ಬಲಗೈ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಮಾಡಿದಂತಹ ದಾನ ಧರ್ಮಗಳನ್ನು ದೊಡ್ಡ ದೊಡ್ಡ ಪೋಸ್ಟರ್ಗಳಲ್ಲಿ ಹಾಕಿಸ್ಕೊಳ್ಳುವಂಥದ್ದು, ಇನ್ವಿಟೇಷನ್ಗಳಲ್ಲಿ ಹಾಕಿಸ್ಕೊಳ್ಳುವಂಥದ್ದು, ಕಲ್ಲಲ್ಲಿ ಕೆತ್ತನೆ ಮಾಡಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಮಾಡ್ತೀವಿ. ಆದರೆ ಇಹಲೋಕದಲ್ಲಿ ಮಾಡಿದಂತಹ ಈ ದಾನ ಧರ್ಮ ಪರಲೋಕದಲ್ಲಿ ನಮಗೆ ಫಲ ಕೊಡೋದಿಲ್ಲ. ಇಹಲೋಕ ಅಂತಂದರೆ ಭೂಲೋಕ. ಈ ಭೂಲೋಕದಲ್ಲಿ ಮಾಡಿದಂತಹ ದಾನ ಧರ್ಮ ಅದು ನಮಗೆ ಪರಲೋಕದಲ್ಲಿ ನಮಗೆ ಫಲ ಕೊಡಬೇಕು. ಆ ಪರಲೋಕದಲ್ಲಿ ಫಲ ಪಡೀಲಿಕ್ಕೋಸ್ಕರ ನಾವು ಇಹಲೋಕದಲ್ಲಿ ನಾವು ದಾನ ಧರ್ಮಗಳನ್ನು ನಾವು ಮಾಡ್ತೀವಿ ಅನ್ನೋದನ್ನು ನಾವು ಮರಿಬಾರ್ದು. ಅದರಿಂದ ದೇವರಿಗೆ ಗೊತ್ತಿರ್ತದೆ ನಾವು ಏನು ಕೊಟ್ವಿ, ನಾವು ಎಷ್ಟು ಕೊಟ್ಟಿವಿ, ಯಾವ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥದ್ದೆಲ್ಲವೂ ಕೂಡ ಆ ದೇವ್ರಿಗೆ ಗೊತ್ತಿರ್ತದೆ. ಆ ದೇವರಿಗೆ ಗೊತ್ತಿದ್ದ ಮೇಲೆ ನಾವು ಜನಗಳ ಹತ್ರ ಪ್ರಚಾರ ತಗೊಂಡು ನಮಗೇನಾಗಬೇಕು? ಯಾಕೆಂದರೆ ನಮಗೆ ವಾಪಸ್ ಕೊಡುವಂತವನು ಆ ದೇವರು. ಅವತ್ತು ಕೊಟ್ಟಿದ್ದೋನು ಅವನೇ, ಇವತ್ತು ನಮ್ಮ ಹತ್ರ ಇರೋದನ್ನು ಕೊಟ್ಟಿರೋನು ಅವನೇ, ನಾಳೆ ದಿನ ನಮಗೆ ಕೊಡುವಂಥವನು ಅವನೇ. ಆದ್ದರಿಂದ ಅವನಿಗೆ ಗೊತ್ತಿದ್ದರೆ ಸಾಕು. ಜನಗಳ ಹತ್ರ ನಮ್ಗೆ ಯಾಕೆ ರೆಸಿಪ್ಟ್ ಬೇಕು? ನಮಗೇನು ಬೇಕಾಗಿಲ್ಲ. ನಾವು ಗುಪ್ತವಾಗಿ ಮಾಡಬೇಕು. ದಾನ ಧರ್ಮವನ್ನು ಗುಪ್ತವಾಗಿ ಮಾಡಬೇಕು. ಇವಾಗ ಮಾಡಿದ್ದುಣ್ಣ ಮಾರಾಯ ಅಂತ ಹೇಳ್ಬಿಟ್ಟು ಒಂದು ಗಾದೆ ಇದೆ. ಮಾಡಿದ್ದುಣ್ಣ ಮಾರಾಯ ಅಂತಂತಂದರೆ ನಾವು ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಪಾಪದ ಕೆಲಸ ಮಾಡಿದ್ರೆ ಪಾಪ ಸಿಗುತ್ತೆ, ದಾನದ ಕೆಲಸ ಮಾಡಿದ್ರೆ ದಾನದ ಫಲ ಸಿಗುತ್ತೆ. ಇವತ್ತು ನಾವು ಯಾವ ಬೀಜವನ್ನು ಹಾಕ್ತೀವೋ ಅದರ ಫಲವನ್ನು ನಾಳೆ ನಾವು ಪಡಿತೀವಿ. ಮಾವಿನ ಬೀಜ ಹಾಕಿದ್ರೆ ನಾಳೆ ಮಾವಿನ ಹಣ್ಣು ಸಿಗುತ್ತೆ, ಬೇವಿನ ಬೀಜ ಹಾಕಿದ್ರೆ ನಾಳೆ ಬೇವಿನ ಬೀಜ ಸಿಗುತ್ತೆ, ಹಾಗಲಕಾಯಿ ಹಾಕಿದ್ರೆ ನಾಳೆ ಹಾಗಲಕಾಯಿ ಸಿಗುತ್ತೆ. ಅಥವಾ ಇವತ್ತು ನಾವೊಂದು ಆಪಲ್ಲು ಸಸಿ ಹಾಕಿದ್ರೆ ನಾಳೆ ದಿನ ನಮಗೆ ಆಪಲ್ ಸಿಗುತ್ತೆ. ಹೀಗೆ ನಾವು ಏನು ಮಾಡಿರ್ತೀವೋ ಅದರ ಪ್ರತಿಫಲ ಖಂಡಿತವಾಗಲೂ ನಮಗೆ ಜನ ಕೊಡೋದಲ್ಲ, ನಮಗೆ ದೇವರು ಕೊಟ್ಟೇ ಕೊಡ್ತಾನೆ. ಇವು ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲವನ್ನೂ ದಾನ ಧರ್ಮ ಮಾಡ್ತಾನೆ. ಎಲ್ಲವನ್ನೂ ದಾನ ಧರ್ಮ ಮಾಡಿ ತನ್ನ ರಾಜ್ಯವನ್ನು ಸಹ ಅವನು ಕಳ್ಕೊಳ್ತಾನೆ. ಆದರೆ ಕೊನೆಗೆ ಎಲ್ಲವನ್ನು ಕೂಡ ಸತ್ಯವನ್ನು ಉಳಿಸಿಕೊಂಡು ರಾಜ್ಯದಲ್ಲಿ ಏನೇನು ಅವನು ಕೊಟ್ಟಿದ್ನೋ ರಾಜ್ಯ ಸಮೇತ ಎಲ್ಲವೂ ಕೂಡ ವಾಪಸ್ ಬರ್ತದೆ. ಇನ್ನು ದಾನಶೂರ ಕರ್ಣ ನೋಡಿ, ದಾನಶೂರ ಅಂತ ಕರೀತಾರೆ. ದಾನಶೂರ ಕರ್ಣ ಅವನು ದಾನ ಧರ್ಮ ಮಾಡೋದರಲ್ಲಿ ಮಹಾಭಾರತದಲ್ಲಿ ಮೊದಲಿಗನಂತೆ. ದಾನ ಧರ್ಮ ಮಾಡೋದ್ರಲ್ಲಿ ಯಾರು ಏನು ಕೇಳಿದ್ರೂ ಕೂಡ ಕೊಟ್ಬಿಡ್ತಾ ಇದ್ದಂತೆ. ಅದಕ್ಕೋಸ್ಕರ ದಾನಶೂರ ಕರ್ಣ ಅಂತ ಹೇಳಿಬಿಟ್ಟು ಕರೆದ್ರು. ತನ್ನ ಎದೆ ಮೇಲಿರ್ತಕ್ಕಂಥ ಕವಚ, ರಕ್ಷಾ ಕವಚ ಕೊಟ್ಟನಂತೆ, ಕುಂಡಲಿಯನ್ನು ಕೊಟ್ಟನಂತೆ, ಕಿವಿಲಿ ಹಾಕ್ಕೊಳ್ಳುವಂಥದ್ದನ್ನು ಕರ್ಣಕುಂಡಲ ಅಂತ ಹೇಳಿಬಿಟ್ಟು. ಹೀಗೆ ಅವನು ಯಾರು ಬಂದು ಏನು ಕೇಳಿದ್ರೂ ಕೂಡ ಕೊಟ್ಟುಬಿಡ್ತಾ ಇದ್ದಂತೆ. ಅವನ ಹೆಸರು ಇವತ್ತು ಕಲಿಯುಗದಲ್ಲಿ
ಆ ಆ ದ್ವಾಪರ ಯುಗದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಇವತ್ತು ಇದೆ. ಇನ್ನು ಬಲಿಚಕ್ರವರ್ತಿನೂ ಹಾಗೆ, ಅದು ದೊಡ್ಡ ಚಕ್ರವರ್ತಿ. ದಾನ ಧರ್ಮ ಮಾಡೋದರಲ್ಲಿ ಬಲಿಚಕ್ರವರ್ತಿಯಂತಹ ರಾಜನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ದಾನ ಧರ್ಮವನ್ನು ನಾವು ಮಾಡಿ ಈ ಭೂಲೋಕದಲ್ಲಿ ನಾವು ಏನು ಮಾಡಿದ್ದೀವೋ ಅನ್ನುವಂಥದ್ದನ್ನು ಸಮಾಜ ಗುರುತಿಸುತ್ತೆ, ದೇವರು ಗುರುತಿಸ್ತಾನೆ. ಅದರಿಂದ ನಾವು ಅದರ ಪ್ರತಿಫಲವನ್ನು ನಾವು ಪಡ್ಕೋಬಾರ್ದು. ಆಮೇಲೆ ಯಾರೋ ನಮಗೆ ಪ್ರತಿಫಲವನ್ನು ಕೊಡ್ತಾರೆ ಅಂಥೇಳಿ ಪ್ರತಿಫಲವನ್ನು ಬಯಸಿ ದಾನ ಧರ್ಮವನ್ನು ಮಾಡಬಾರ್ದು. ಪ್ರತಿಫಲವನ್ನು ಬಯಸಿ ದಾನ ಧರ್ಮ ಮಾಡಿದ್ರೆ ಅದು ಹೋಯಿತು, ಅದರ ಫಲ ನಮಗೆ ಸಿಕ್ಕೋದಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರೂ ಒಳ್ಳೆಯ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ಒಳ್ಳೆಯ ಗುಣವಿಲ್ಲದೆ, ಮಾಡುವ ನೀಡುವ ನಿಜ ಗುಣವಿದ್ದರೆ ಕೂಡಿಕೊಂಬ ನಮ್ಮ ಶಿವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಮನಸ್ಸು ಪೂರ್ವಕವಾಗಿ ಆತ್ಮ ಸಂತೋಷದಿಂದ ನಾವು ಯಾರಿಗಾರ ಕೊಟ್ಟರೆ ಅದು ಮಾತ್ರ ಫಲ ಕೊಡುತ್ತೆ. ಬೈಕೊಂಡು ಒಲ್ಲದ ಮನಸ್ಸಲ್ಲಿ ಅರೆಬರೆ ಮನಸ್ಸಿನಲ್ಲಿ ಕೊಡಬೇಕೋ ಬೇಡವೋ ಅಂತ ಅಂದ್ಕೊಂಡು ಅದರಲ್ಲಿ ಯಾವುದೋ ಒಂದು ಕನಿಷ್ಠವಾದದ್ದನ್ನು ಎತ್ತಿ ದಾನ ಧರ್ಮ ಮಾಡಿದ್ರೆ ಅದರಿಂದ ಫಲ ಸಿಕ್ಕೋದಿಲ್ಲ. ಒಳ್ಳೆ ಮನಸ್ಸು, ಒಳ್ಳೆ ಗುಣ, ಕೊಡುವಂಥ ಸದ್ಗುಣ ಇರಬೇಕು. ಆ ಕೊಡುವಂತಹ ಮನಸ್ಸಿನ ಜೊತೆಗೆ ಸದ್ಗುಣನೂ ಬೇಕು. ಭಕ್ತಿ ತುಂಬಿ ಕೊಡಬೇಕು. ಭಕ್ತಿ ತುಂಬಿ, ಭಾವ ತುಂಬಿ, ಶ್ರದ್ಧಾಭಕ್ತಿಯಿಂದ ದಾನ ಧರ್ಮ ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಕೊಡಬೇಕು. ಅದು ಕೊಡ್ತಾ ಇದ್ದೀವಿ ಅಂತ ಬೇಸರವಾಗಿ ಕೊಡಬಾರ್ದು, ಅಥವಾ ಕೊಡ್ತಾ ಇದ್ದೀವಿ ಅನ್ನುವಂತಹ ಅಹಂಕಾರದಲ್ಲೂ ಕೂಡ ಕೊಡಬಾರ್ದು. ಅಥವಾ ಅದರ ಫಲ ನಿರೀಕ್ಷೆ ಮಾಡಿ ನಮ್ಗೆ ಅದರಿಂದ ಏನೋ ಒಂದು ಹೆಸರು ಬರ್ತದೆ, ಕೀರ್ತಿ ಬರ್ತದೆ, ಶ್ರೇಯಸ್ಸು ಬರ್ತದೆ, ಅಥವಾ ನಾವು ದೊಡ್ಡ ದೊಡ್ಡ ನಾಮಫಲಕಗಳಲ್ಲಿ ನಮ್ಮ ಹೆಸರಾಗ್ತಾರೆ ಅಂತ ಅಂದ್ಕೊಂಡು ಸಹ ನಾವು ಕೊಡಬಾರ್ದು. ಕೊಟ್ಟರೆ ಅದರ ಫಲವನ್ನು ನಾವು ಕಳ್ಕೊಳ್ತೀವಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೀಡಿದೆ ಎಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಶಿವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ಅಂದರೆ ನಾನು ಮಾಡಿದೆ ಅಂತಕ್ಕಂಥದ್ದನ್ನು ಏನಾದರೂ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದರೆ, ಮೇಲಿಂದ ಮೇಲೆ ತಿಳ್ಕೊಳ್ತಾ ಇದ್ದರೆ, ನಾನು ಅವ್ರಿಗೆ ಅಷ್ಟು ಕೊಟ್ಟೆ, ನಾನು ಇವ್ರಿಗೆ ಇಷ್ಟು ಕೊಟ್ಟೆ, ದಾನ ಕೊಟ್ಟೆ, ಧರ್ಮ ಕೊಟ್ಟೆ, ಅಲ್ಲೇನೋ ಒಂದು ಕೆಲಸ ನಡೀತಾ ಇತ್ತು ಅದಕ್ಕೆ ಕೊಟ್ಟೆ, ಇಲ್ಲಿ ಹಾಸ್ಪಿಟ್ಲ್ ಕಟ್ತಾಯಿದ್ರು ಇದಕ್ಕೆ ಕೊಟ್ಟೆ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಕಟ್ತಾಯಿದ್ರು ಅದಕ್ಕೆ ಕೊಟ್ಟೆ, ಅಲ್ಲೇನೋ ಒಂದು ದಾಸೋಹ ಮಾಡ್ತಾಯಿದ್ರು ಅದಕ್ಕೆ ಕೊಟ್ಟೆ 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 ಅಂತ ಇದ್ದರೆ ಅದರ ಫಲವನ್ನು ಕಳ್ಕೊತಾ ಹೋಗ್ತಾನೆ. ಅದಕ್ಕೆ ಶರಣರೇ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನೀನು ಹೋಯಿತು, ನೀನು ಅದರ ಫಲವನ್ನು ಕಳ್ಕೊಂಡೆ. ಅದಕ್ಕೋಸ್ಕರ ಮಾಡಿದೆನೆನ್ನದಿರ ಆ ಶಿವನ ಕಾರ್ಯಕ್ಕೆ, ಮಾಡಿದೆನೆನ್ನದಿರ ಆ ಲಿಂಗದ ಕಾರ್ಯಕ್ಕೆ, ಮಾಡಿದೆನೆನ್ನದಿರ ಈ ಸಮಾಜದ ಕಾರ್ಯಕ್ಕೆ, ಅಂದರೆ ಜಂಗಮದ ಕಾರ್ಯಕ್ಕೆ, ಮಾಡಿದೆ ನೀಡಿದೆ ಎಂಬುದು ನಿನ್ನ ಮನಸ್ಸಿನಲ್ಲಿ ಇಲ್ಲದಿದ್ದರೆ, ನಿನ್ನ ಮನಸ್ಸಿನಲ್ಲೇ ಇರಬಾರ್ದಂತೆ. ಮಾಡಿದೆ ನೀಡಿದೆ ಅಂತಕ್ಕಂಥದ್ದು ನಿನ್ನ ಮನಸ್ಸಿನಲ್ಲೇ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಶಿವ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣನವರು. ಹಾಗೆ ನಮಗೆ ಇಲ್ಲಿ ಜನಗಳಿಂದ ರಸೀತಿ ಪಡ್ಕೊಳ್ಳುವಂಥದ್ದು, ನನ್ನ ಹೊಗಳಿಸ್ಕೊಳ್ಳುವಂಥದ್ದು ಇವನ್ನು ಯಾವತ್ತೂ ಮಾಡಬಾರ್ದು. ಮಾಡುವಂತಹ ದಾನ ಧರ್ಮ ಏನೇನು ಇದ್ದರೆ ಅದನ್ನು ಗುಪ್ತವಾಗಿ ಮಾಡಬೇಕು. ಕೇಳಬೇಕು, ಏನಪ್ಪ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮಾಡಿರಿ, ನಾನೊಂದಿಷ್ಟು ಕೊಡ್ತೀನಿ ಒಳ್ಳೆ ಕೆಲಸಕ್ಕೆ, ಅಥವಾ ನಿಮ್ಗೇನು ಬೇಕು ಹೇಳ್ರಿ, ನಾನೇ ಮನಸಾರ ಬಂದು ಅಲ್ಲಿ ಮಾಡಿಬಿಟ್ಟು ಬರ್ತೀನಿ. ಆದರೆ ನಾನು ಮಾಡಿದ್ದು ಅಲ್ಲಿಗೆ ಬಿಟ್ಟುಬಿಡಬೇಕು. ನಾ ಯಾರ ಹತ್ರನೂ ಹೇಳಬಾರ್ದು, ನಾನು ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ ಅಂತ ಹೇಳಿ ನಾನು ಬಂದಾಗ ಅಲ್ಲಿ ಮೈಕಲ್ಲಿ ಪ್ರಚಾರ ಮಾಡೋದು, ಅಲ್ಲಿ ಕಲ್ಲಲ್ಲಿ ಹಾಕ್ಸುವಂಥದ್ದು, ಪತ್ರಿಕೆಯಲ್ಲಿ ಹಾಕ್ಸುವಂಥದ್ದು ಮಾಡಬೇಡ್ರಿ ಎಂದು. ಇನ್ನು ಕೆಲವರು ಇದ್ದಾರೆ ಜಗಳನೇ ಮಾಡಿಬಿಡ್ತಾರೆ. ಏನ್ರಿ ನಿಮಗೆ ಬೇಕಾದಾಗ ಬಂದು ನಮ್ಮನ್ನು ದುಡ್ಡು ಕೇಳಿದ್ರಿ, ನಾವು ಕೊಟ್ವಿ, ನಮಗೂ ಅಂತ ಕಡಿಮೆ ಕೊಟ್ಟಿರೋರು ನಾನು ಮೇಲೆ ಹಾಕಿದ್ದೀರಾ, ನಮ್ಮ ಹೆಸರನ್ನ ಕೆಳಗಡೆ ಹಾಕಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಪಾಪ ಗೊತ್ತಿಲ್ಲ, ಈ ದಾನ ಧರ್ಮದ ಅರ್ಥನೇ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಶರಣರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ, ದಾನ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಾವು ತೊಗೊಂಡೋಗುವಂಥ ಪ್ಯಾಕೇಜ್, ಅದು ನಾವು ತೊಗೊಂಡೋಗುವಂಥ ಗಂಟು,
ಅದು ನಮ್ಮ ಅಕೌಂಟ್ಗೆ ಅಂತಂದರೆ ನಾವು ಆ ದೇವನ ಹತ್ರ ಶಿವನ ಹತ್ರ ಹೋಗೋದಕ್ಕೆ ಒಂದು ಗಂಟು ಬೇಕಲ್ಲ. ನೀನೇನು ಹೊತ್ಕೊಂಡು ಹೋಗ್ತೀಯ ಸಾಯಿವಾಗ ಅಂತಾರಲ್ಲ, ನಾವು ಮಾಡಿದಂಥ ಪುಣ್ಯನೇ ನಾವು ತೊಗೊಂಡು ಹೋಗುವಂಥದ್ದು. ಆ ಪುಣ್ಯದ ಅಕೌಂಟ್ಗೆ ನಾವು ಮಾಡುವಂಥ ಪ್ರತಿಯೊಂದು ದಾನ ಧರ್ಮನೂ ಸೇರೋದ್ರಿಂದ ನಾವು ಯಾವತ್ತೂ ಕೂಡ ಪ್ರಚಾರವನ್ನು ಬಯಸಿ ದಾನ ಧರ್ಮಗಳನ್ನು ಮಾಡಬಾರ್ದು.